ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನು ಮಕ್ಕಳಿಂದ ಮುದುಕರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಹಬ್ಬದ ಮರುದಿನ ಏನು ತಿಂಡಿ ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಅಲ್ವಾ. ಆದರೆ ಇದೊಂದು ಮಾಡ್ಕೊಂಬಿಟ್ರೆ ನಿಮಗೆ ಯಾವ ಟೆನ್ಷನ್ನೂ ಇಲ್ಲ, ಬೇಗ ರೆಡಿ ಆಗುತ್ತೆ. ನಂಚ್ಕೊಳ್ಳೋಕೆ ಕೂಡ ಏನು ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ, ತುಪ್ಪ ಹಾಕ್ಕೊಂಡು ತಿನ್ನಬಹುದು. ನೋಡಿ, ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ, ಈಗ ನಾನು ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಇದನ್ನು ಸಾಣಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ. ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಖಾರ ಪುಡಿನ ಹಾಕಿದ್ದೀನಿ, ಒಂದು 3/4 ಸ್ಪೂನಷ್ಟು ಅಜವಾಯಿನ, ಒಂಚೂರು ಅರಿಶಿನ, ಹಾಗೆ ಒಂಚೂರು ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪು, ಇವಿಷ್ಟನ್ನು ಹಾಕಿ ನಂತರ ಕಸೂರಿ ಮೇಥಿಯನ್ನು ಕೈಲಿ ಕ್ರಷ್ ಮಾಡಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿ ಚೂರುಗಳು, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ ಹಾಗೂ 2 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು, ಹಾಗೆ 2 ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 3 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಒಂದು 3 ಟೊಮೆಟೊವನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಆಮೇಲೆ ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಯಾಕೆಂದರೆ ಈ ಪಾತ್ರೆ ಚಿಕ್ಕದಾಗಿತ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಯಾಕೆಂದರೆ ಇದರಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿದ್ದೀನಿ ಅಲ್ವಾ. ಅದು ತರಕಾರಿಗಳನ್ನು ನಾನು ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಹಾಗೆ ಇದರಲ್ಲಿ ನಾನು ಇದನ್ನು ತೂಕ ಕೂಡ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೋಂಡಾ ತಿನ್ನಬೇಕು ಅಂತ ಒಂದು ಕ್ರೇವಿಂಗ್ ಬಂದಾಗ ಇದನ್ನು ನೀವು ಮಾಡ್ಕೊಂಡು ತಿನ್ನಿ, ಆವಾಗ ನಿಮ್ಗೆ ಕ್ರೇವಿಂಗ್ ಹೊರಟೋಗುತ್ತೆ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಣ್ಣೆಲಿ ಕದ್ದಿದ್ದು ಒಳ್ಳೆಯದು ಅಲ್ಲ ಅಲ್ವಾ. ಸೊ ನೀವು ಇದನ್ನು ಮಾಡ್ಕೊ ತಿಂದ್ಬಿಟ್ರೆ ಆಯಿತು. ನೋಡಿ, ನಿಧಾನಕ್ಕೆ ಬ್ಯಾಟರನ್ನು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೂ ಸಾಕಾಗುತ್ತೆ. ಪ್ಯಾನ್ಕೇಕ್ ಥರ ಇದು ಚಿಕ್ಕದಾಗಿರುತ್ತೆ, ತುಂಬ ದೊಡ್ಡದಾಗೇನಿರಲ್ಲ. ನೀವು ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಸುತ್ತ ನೀವು ಎಣ್ಣೆನೋ ಅಥವಾ ತುಪ್ಪನೋ ಹಾಕಿ ತಿನ್ಬೋದು. ಇದಕ್ಕೆ ಹಂಚ್ಕೊಳ್ಳೋಕ್ಕೂ ಸಹ ಏನೂ ಬೇಕಾಗಲ್ಲ, ಯಾಕೆಂದರೆ ಇದರಲ್ಲೇ ಖಾರ ಪುಡಿ, ತರಕಾರಿಗಳು ಎಲ್ಲವನ್ನು ಹಾಕಿದ್ದೀನಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ನೀವು ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು. ಕಡಲೆ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ಇದರಲ್ಲಿ ತುಂಬ ರಿಚ್ ಇರುತ್ತೆ. ಹಾಗೆ ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಹೌದು. ವೆಯ್ಟ್ ಲಾಸ್ ಮಾಡೋವರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತಿಂದರೆ ಮತ್ತು ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಮನೇಲೊಮ್ಮೆ ಟ್ರೈ ಮಾಡಿ. ಕಡಲೆ ಹಿಟ್ಟಿನ ದಿಢೀರ್ ದೋಸೆ ಅಥವಾ ಬೇಸನ್ ಕಾ ಚೀಲ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಮಾಡ್ತೀರಾ?